ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿರುವಂತ ಪ್ಲಾಸ್ಟಿಕ್ ಬಾಟಲ್ಸ್ಗಳು ಕಂಟೈನರ್ಗಳು ಹೇಗೆ ರೆಡಿ ಆಗುತ್ತೆ ಅಂತ ಹೇಳುವಂತ ಆಲೋಚನೆ, ಆ ಬಗ್ಗೆ ಒಂದು ಏನಾದ್ರೂ ಕ್ಯೂರಿಯಾಸಿಟಿಗಳು ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಆ ಒಂದು ಫ್ಯಾಕ್ಟ್ರಿಗೆ ನಾನು ಇವತ್ತು ಬಂದಿದ್ದೇನೆ. ನೋಡಿ, ನಾನು ಇದನ್ನ ಫಸ್ಟ್ ಟೈಮ್ ತಿಳ್ಕೊಂಡಾಗ ಇದೊಂದು ಏನೋ ಬಲ್ಬ್ ಮಾಡ್ತಿದಾರಾ ಅನ್ಕೊಂಡೆ. ಬಟ್ ಇದು ಖಂಡಿತವಾಗ್ಲೂ ಬಲ್ಬ್ ಅಲ್ಲ. ಪ್ಲಾಸ್ಟಿಕ್ ಬಾಟಲ್ಸ್ಗಳು ರೆಡಿ ಆಗ್ತಕ್ಕಂಥ ಒಂದು ರಾ ಮೆಟೀರಿಯಲ್. ಇದನ್ನ ಈ ಮೆಷಿನರಿ ಇದೆ ನೋಡಿ, ಈ ಮೆಷಿನರಿಗೆ ಈ ರೀತಿ ಈ ರಾ ಮೆಟೀರಿಯಲ್ ಇಟ್ಟರಾಯ್ತು. ಇಲ್ಲಿ ಇಟ್ಟಿರುವಂತ ಈ ರಾ ಮೆಟೀರಿಯಲ್ ಈ ಮೆಷಿನರಿ ಒಳಭಾಗಕ್ಕೆ ಹೋಗಿ ಅದರ ಪ್ರೊಸೀಜರ್ ಗಳನ್ನೆಲ್ಲ ಮುಗಿಸಿದ ಬಳಿಕ ಆ ಕಡೆಯಲ್ಲಿ ನೋಡಿ ಈ ರೀತಿಯ ಬಾಟಲ್ ಆಗಿ ಪರಿವರ್ತನೆಯಾಗಿ ನಮ್ ಕೈ ಸೇರುತ್ತೆ. ಇದಕ್ಕೊಂದು ಮುಚ್ಚಳವನ್ನ ಹಾಕಿದ್ರೆ ಈ ರೀತಿಯ ಬಾಟಲ್ ರೆಡಿ ಆಗಿ ಸಿಗುತ್ತೆ. ನೋಡಿ, ಇಲ್ಲಿ ನೋಡಿದ್ದೀರಿ, ಇದು ಏನಂತ ನನಗೂ ಕೂಡ ಗೊತ್ತಾಗಿಲ್ಲ. ಬಟ್ ಇದು ಪ್ಲಾಸ್ಟಿಕ್ ಬಾಟಲ್ ರೆಡಿ ಆಗ್ತಕ್ಕಂಥ ರಾ ಮೆಟೀರಿಯಲ್ ಅಂತ. ಇದನ್ನ ಇವರು ಈ ಮೆಷಿನರಿಗೆ ಇಡ್ತಾರೆ. ನೋಡಿ, ಇಲ್ಲಿ ಮೆಷಿನರಿಗೆ ಒಂದೊಂದೇ ಇಡ್ತಾ ಇದ್ದಾರೆ. ಇದು ಕೂಡ 10 to 20 ಸೆಕೆಂಡ್ ಅಲ್ಲಿ ಇದರ ಒಳಭಾಗದಲ್ಲಿ, ಮೆಷಿನ್ ಒಳಭಾಗದಲ್ಲಿ ಹೋಗಿ ಒಂದು ಪ್ರೊಸೀಜರ್ ಆಗಿ ಫೈನಲ್ ಆಗಿ ಈ ರೀತಿಯ ಬಾಟಲ್ ಆಗಿ ನಮ್ ಕೈ ಸೇರುತ್ತೆ. ಇಲ್ಲಿ ಕಾಣ್ತಿರುವ ವೆರೈಟಿ ಬಾಟಲ್ಸ್ಗಳು, ಕಂಟೈನರ್ಗಳು ತಯಾರಾಗ್ತಕ್ಕಂತಹ ಫ್ಯಾಕ್ಟರಿ ಯಾವ್ದಪ್ಪ ಅಂತ ಹೇಳಿದ್ರೆ ಇದುವೇ ನಮ್ಮ ಕೇರಳದ ಮುಳ್ಳೇರಿಯದ ಪಕ್ಕದಲ್ಲಿರುವ ಸ್ಕಂದ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ನಲ್ಲಿ. ಇಲ್ಲಿ ಕೇವಲ ಪ್ಲಾಸ್ಟಿಕ್ ಬಾಟಲ್ಸ್ ಹಾಗೆಯೇ ಕಂಟೈನರ್ ಗಳನ್ನ ಮಾರಾಟ ಮಾಡೋದು ಮಾತ್ರವಲ್ಲದೆ ಹೊಸದಾದ ಉದ್ಯಮವನ್ನ ನಮ್ಮ ಊರಿನಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಅಂತಹ ಉದ್ಯಮದ ಕನಸನ್ನ ಹೊಂದಿರುವಂತಹ ಯುವ ಜನತೆಗೆ ಒಂದು ಅಪೂರ್ವವಾದ ಅವಕಾಶವನ್ನ ಕೂಡ ಈ ಸಂಸ್ಥೆಯ ಮಾಲಕರು ನಮಗೆ ಕಲ್ಪಿಸ್ತಾ ಇದ್ದಾರೆ. ಪೂರ್ತಿ ವಿಡಿಯೋವನ್ನ ನೋಡಿ ನಿಮಗೂ ಒಂದು ಹೊಸ ಆಲೋಚನೆ ಹಾಗೇನೆ ಹೊಸ ಉದ್ಯಮವನ್ನ ಪ್ರಾರಂಭ ಮಾಡೋದಕ್ಕೆ ಧೈರ್ಯ ಬರುತ್ತೆ. ನಾವು ಈ ಹಳ್ಳಿಯಲ್ಲಿ ನಮ್ಮ ಉದ್ಯೋಗವನ್ನು ಕಂಡುಕೊಂಡದರಿಂದಾಗಿ ಒಂದು ಏನಂದರೆ ನಮ್ಮ ಹೆತ್ತವರ ಜೊತೆಗೆ ನಮಗೆ ಇರಲಿಕ್ಕೆ ಆಗ್ತದೆ. ನಮ್ಮ ಊರಿನಲ್ಲಿ ನಮಗೆ ಒಂದಷ್ಟು ಕಾರ್ಯಗಳನ್ನು, ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಇದು ಸಹಕಾರಿ ಆಗ್ತದೆ. ಯುವಜನರಲ್ಲಿ ಹೇಳೋದು ಸ್ವಂತವಾಗಿ ಉದ್ದಿಮೆಗೆ ಬನ್ನಿ, ನನ್ನಿಂದ ಆಗುವಂತಹ ಸಹಕಾರವನ್ನು, ನನ್ನಿಂದ ಆಗುವಂತಹ ಸಲಹೆಗಳನ್ನು ನಾನು ನೀಡಲಿಕ್ಕೆ ಸದಾ ಮುಂದೆ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಸ್ವಾಮಿ ಶರಣಮಯ್ಯಪ್ಪ. ನಾನು ವಿಜಯ ವಿಖ್ಯಾತ್. ಇವತ್ತು ನಾನು ಕೇರಳದ ಮುಳ್ಳೇರಿಯಾ ಹಾಗೆಯೇ ಬೋವಿಖಾನದ ಮಿಡಲ್ ಅಲ್ಲಿ ಸಿಗ್ತಕ್ಕಂತಹ ಸ್ಕಂದ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ಗೆ ಬಂದಿದ್ದೇನೆ. ನಾವು ನಮ್ಮ ಮನೆಯಲ್ಲಿ ಅಥವಾ ಯಾವುದೇ ಒಂದು ಶಾಪ್ಗಳಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ಅಥವಾ ಕಂಟೈನರ್ಗಳನ್ನು ನೋಡ್ತಾ ಇರ್ಬೋದು. ಇದೆಲ್ಲ ಎಲ್ಲಿ ರೆಡಿ ಆಗುತ್ತೆ ಅಂತ ಹೇಳುವಂಥ ಪ್ರಶ್ನೆಗಳು ನಮ್ಮ ಮೈಂಡಲ್ಲಿದ್ದರೆ ಇದೇ ಸ್ಕಂದ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಅಲ್ಲಿ ರೆಡಿ ಆಗ್ತಕ್ಕಂಥದ್ದು. ಇಲ್ಲಿ ರೆಡಿ ಆಗಿರುವಂತಹ ಪ್ಲಾಸ್ಟಿಕ್ ಬಾಟಲ್ಗಳು ಅಥವಾ ಕಂಟೈನರ್ಗಳು ಕರ್ನಾಟಕ, ಕೇರಳ, ಗೋವಾ ಹೀಗೆ ಆಲ್ಮೋಸ್ಟ್ ಬೇರೆ ಬೇರೆ ರಾಜ್ಯಗಳ ಈ ಪ್ಲಾಸ್ಟಿಕ್ ಹೋಲ್ಸೇಲ್ ದರದಲ್ಲಿ ಸೇಲ್ ಆಗ್ತಕ್ಕಂಥ ಶಾಪ್ಗಳೆಲ್ಲ ಏನಿದೆ ಅಲ್ಲಿಗೆ ಇಲ್ಲಿಂದ ಸೇಲ್ ಆಗುತ್ತೆ. ಸೊ ಹಾಗಿದ್ರೆ ನಾವು ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ ಶಾಪ್ಗಳಿಂದ ಬಾಟಲ್ಗಳನ್ನ, ಕಂಟೈನರ್ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತೀವಿ. ಆದ್ರೆ ಇದು ಅಲ್ಲಿಗೆ ಎಲ್ಲಿಂದ ಬರುತ್ತೆ ಅನ್ನುವಂಥ ಪ್ರಶ್ನೆಗಳು ನಮ್ಮ ಮೈಂಡಲ್ಲಿದ್ರೆ ಅದಕ್ಕೋಸ್ಕರನೇ ಸ್ಕಂದ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ಗೆ ಬಂದಿದ್ದೇನೆ. ಇಲ್ಲಿ ನೀವು ಬಂದು ನೋಡಿದ್ರೆ ಈ ಫ್ಯಾಕ್ಟರಿ ಒಳಭಾಗಕ್ಕೆ ಹೋದ್ರೆ ಪ್ರತಿಯೊಂದು ನಮ್ಮ ಮನೆಯಲ್ಲಿರುವಂತಹ ಪ್ಲಾಸ್ಟಿಕ್ ಬಾಟಲ್ಸ್ಗಳು ಯಾವ ರೀತಿಯಲ್ಲಿ ರೆಡಿ ಆಗಬಹುದು ಅನ್ನುವಂತಹ ಪ್ರಶ್ನೆಗಳು ನಿಮ್ಮ ಮೈಂಡಲ್ಲಿದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತೇವೆ. ನೋಡಿ, ಈ ಸೈಜ್ಗಳಾಗಿರ್ಬೋದು ಅಥವಾ ಡಿಸೈನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ನಾವು ಹಲವಾರು ರೀತಿಯ ಬಾಟಲ್ಸ್ ಗಳನ್ನ ನೋಡ್ತಾ ಇರ್ತೀವಿ ಪ್ಲಾಸ್ಟಿಕ್ ಅಲ್ಲಿ ತಯಾರಾಗಿರೋದು. ನಾವು ಹೋಗ್ತೀವಿ, ಶಾಪಿಂದ ಪರ್ಚೇಸ್ ಮಾಡ್ಕೊಂಡು ಸೀದಾ ಬರ್ತೇವೆ. ಆದ್ರೆ ಇದೆಲ್ಲ ಕೂಡ ಹೇಗೆ ತಯಾರಾಗಿದೆ ಅಂತ ಹೇಳುವಂತ ಕ್ಯೂರಿಯಾಸಿಟಿಗಳಿಗೆ ಕೂಡ ಇವತ್ತು ಉತ್ತರ. ಹಾಗೆ ನಿಮಗೂ ಪ್ಲಾಸ್ಟಿಕ್ ಬಾಟಲ್ಸ್ ಗಳೆಲ್ಲ ನಿಮ್ಮ ಶಾಪ್ಗಳಿಗೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿಂದ ನೇರವಾಗಿ ಪರ್ಚೇಸ್ ಅನ್ನ ಮಾಡಬಹುದು ಅಂತ. ಸೊ ಇಷ್ಟು ಮಾತ್ರ ಅಲ್ಲದೆ ನೋಡಿ, ಇದು ಆಯಿಲ್ ಅನ್ನೆಲ್ಲ ತುಂಬಿಸ್ತಕ್ಕಂತಹದ್ದು, ಹಾಗೇನೆ ಬೇರೆ ಬೇರೆ ಯಾವ ಪ್ರಾಡಕ್ಟ್ ಗಳನ್ನ ಯಾವ ಬಾಟಲ್ ಅಲ್ಲಿ ತುಂಬಿಸಬೇಕು ಅಂತ ಹೇಳುವಂತಹದ್ದು ನಮ್ಮ ಮೈಂಡ್ ಅಲ್ಲಿ ಆಲೋಚನೆಗಳಿದ್ರೆ ಅದೆಲ್ಲದಕ್ಕೂ ಕೂಡ ಇಲ್ಲಿ ಉತ್ತರ. ಜೊತೆಗೆ ನೀರಿನ ಕ್ಯಾನ್ಗಳು ನೋಡಿ, ನಾವು ಸಾಕಷ್ಟು ಕಡೆಗಳು ನೋಡ್ತಾ ಇರ್ತೀವಿ. ನೀರಿನ ಅಂದ್ರೆ ವಾಟರ್ ಕ್ಯಾನ್ಗಳು ದೊಡ್ಡ ದೊಡ್ಡ ರೀತಿಯಲ್ಲಿ ಅದನ್ನು ಕೂಡ ಕಲರ್ ವೈಸ್ ಅಲ್ಲಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ರಾಶಿಗಳೇ ಇದೆ ನೋಡಿ. ಅದರ ಸೈಜ್ಗಳು ಸಣ್ಣ ಸೈಜ್ ಆಗಿರ್ಬೋದು, ದೊಡ್ಡ ಸೈಜ್ ಆಗಿರ್ಬೋದು, ಯಾವ ರೀತಿಯಲ್ಲಿ ನಿಮಗೆ ಬೇಕು ಅದೆಲ್ಲವನ್ನ ಕೂಡ ರೆಡಿ ಮಾಡ್ತಕ್ಕಂಥ ಸಂಸ್ಥೆಯೇ ಈ ಸ್ಕಂದ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್. ಸೊ ಗೊತ್ತಾಗಿದೆ ಇದು ಏನು ಅನ್ನೋದನ್ನ. ಒಳಭಾಗಕ್ಕೆ ಹೋದ್ರೆ ಇನ್ನು ಕೂಡ ಇದರ ಬಗ್ಗೆ ಡೀಟೇಲ್ಗಳು ತುಂಬಾನೇ ನಿಮಗೆ ಸಿಗುತ್ತೆ. ಬನ್ನಿ ಒಳಗೆ ಹೋಗೋಣ. ಹೊರಭಾಗದಲ್ಲಿ ಇಂಟ್ರೋ ಕೊಟ್ಟು ಈ ಒಂದು ಸಂಸ್ಥೆಯ MD, ನಮಸ್ತೆ ಸ್ವಾಮಿ, ಹೇಗಿದ್ದೀರಿ? ಆರಾಮ. ಓಕೆ, ಈ ಒಂದು ವಿಶೇಷವಾಗಿರುವಂತಹ ಕಾನ್ಸೆಪ್ಟ್ ಅನ್ನ ನಿಮಗೆ ತೋರಿಸೋದಕ್ಕೆ ಬೇಕಾಗಿ ಇವರೇ ಪರ್ಮಿಷನ್ ಅನ್ನು ಕೊಟ್ಟಿರುವಂತದ್ದು. ಸೊ ಬನ್ನಿ, ಪ್ಲಾಸ್ಟಿಕ್ ಬಾಟಲ್ಸ್ ಗಳನ್ನ ಎಲ್ಲ ಕಡೆಗಳಲ್ಲಿ ನೋಡಿದೀವಿ, ಕಂಟೈನರ್ ಗಳನ್ನ ನೋಡಿದೀವಿ. ಅದು ಹೇಗೆ ತಯಾರಾಗುತ್ತೆ ಅಂತ ಹೇಳುವಂತದ್ರ ಬಗ್ಗೆ ಇವತ್ತಿನ ನಮ್ಮಲ್ಲಿರುವಂತಹ ಕ್ಯೂರಿಯಾಸಿಟಿಗೆ ಉತ್ತರ. ಜೊತೆಗೆ ನಮ್ಮ ಊರಿನಲ್ಲಿ ನಾವು ಪ್ಲಾಸ್ಟಿಕ್ ಕಂಟೈನರ್ ಬಾಟಲ್ಸ್ ಗಳ ಬಿಸ್ನೆಸ್ ಅನ್ನ ಮಾಡ್ತೀವಿ ಅಂತ ಹೇಳುವಂತ ಆಲೋಚನೆ ಇದ್ರೂ ಕೂಡ ಅವರಿಗೂ ಈ ಒಂದು ವಿಡಿಯೋ ಬಹಳಷ್ಟು ಉಪಯೋಗವಾಗ್ಲಿಕ್ಕಿದೆ. MD ಆಗಿರುವಂತಹ ಮುರಳಿ ಕೃಷ್ಣ ಅವರಿದ್ದಾರೆ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಆರಾಮ ಸರ್. ಸೊ ಇದನ್ನು ಯಾವಾಗ ಪ್ರಾರಂಭ ಮಾಡಿದ್ರಿ ನೀವು ಅಂತ? ಇದನ್ನು ನಾವು 2000 ಇಸವಿಯಲ್ಲಿ
ಜನವರಿ 13ನೇ ತಾರೀಕಿಗೆ ಕೋಟ್ರಲ್ಲಿ ಒಂದು ಬಾಡಿಗೆ ಬಿಲ್ಡಿಂಗಲ್ಲಿ ಶುರು ಮಾಡಿದೆವು. ಓಕೆ. ಶುರು ಮಾಡಲಿಕ್ಕೆ ಪ್ರಧಾನ ಕಾರಣ ನನ್ನ ಚಿಕ್ಕಪ್ಪ ಪೆರಡಂಜಿ ಗೋಪಾಲಕೃಷ್ಣ ಭಟ್ ಅಂತ. ಅವರ ಮಗ ಮತ್ತೆ ನಾನು ಸಾಧಾರಣ ಒಂದೇ ಏಜಿನವರು. ನಮಗೆ ಇಬ್ಬರಿಗೋಸ್ಕರ ಒಂದು ವ್ಯಾಪಾರ ಶುರು ಮಾಡಬೇಕು ಅಂತ ಅವರ ಮನಸ್ಸಲ್ಲಿ ಹೊಳೆಯಿತು. ಹಾಗೆ ಅವರು ನಮ್ಮನ್ನು ಕಟ್ಟಿಕೊಂಡು ಶುರು ಮಾಡಿದರು. ಓಕೆ. ಪೂಜ್ಯ ಸ್ವಾಮೀಜಿಯವರು ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು ಅವರ ಅಮೃತ ಹಸ್ತದಿಂದ ನಮ್ಮ ಕಂಪನಿ ಒಬ್ಬ ಕೆಲಸವನ್ನು ಇಟ್ಟುಕೊಂಡು ನಾವು ಹೌದಲ್ವಾ ಶುರು ಮಾಡಿದ್ದೇವೆ. ಕುಲಗುರುಗಳಾದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳ ಪೂರ್ಣಾನುಗ್ರಹವನ್ನು ಸಹ ಪಡೆದುಕೊಂಡು ನಮ್ಮ ಹರಿಕೃಷ್ಣ ಅವರು 2012ರಿಂದ ಸ್ಕಂದ ಕಾಯರ್ ಪ್ರಾಡಕ್ಟ್ಸ್ ಅಂತ ಕಾಯಿ ಸಿಪ್ಪೆಯ ಒಂದು ಫ್ಯಾಕ್ಟರಿಯನ್ನು ಮಾಡಿಕೊಂಡು ಇಲ್ಲಿ ಹತ್ತಿರ ನಡೆಸ್ತಾ ಇದ್ದಾರೆ. 2009ರಲ್ಲಿ ಈ ಜಾಗ ತಗೊಂಡು 2012ರಲ್ಲಿ ಇಲ್ಲಿ ನಾವು ಈ ಜಾಗದಲ್ಲಿ ಫ್ಯಾಕ್ಟರಿ ಮಾಡಿದ್ರಿ. ಪ್ರಾರಂಭದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೀರ್ಥ ಬಾಟ್ಲಿ ನಾವು ಸಪ್ಲೈ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. 2000ರಲ್ಲಿ ಶುರು ಮಾಡಿದ್ರೆ ನಾವು ಅದೇ ವರ್ಷದಲ್ಲಿ ನಮಗೆ ತೀರ್ಥ ಬಾಟ್ಲಿ ಆರ್ಡರ್ ಅಲ್ಲಿ ಸಿಕ್ಕಿತ್ತು. ಅಂದ್ರೆ ನಾನು ಮತ್ತು ತಮ್ಮ ಓದಿದ್ದು ಸುಬ್ರಹ್ಮಣ್ಯದಲ್ಲಿ, ಕುಕ್ಕೆ ಸುಬ್ರಹ್ಮಣ್ಯ. ಹಾಗೆ ನಮಗೆ ಅಲ್ಲಿದು ಪರಿಚಯ ಎಲ್ಲ ಇತ್ತು. ನಮ್ಮ ಪ್ರಯತ್ನದಿಂದ ಅದೊಂದು ಸಾಧ್ಯವಾಯಿತು. ಅದು ನಮಗೆ ನಮ್ಮ ವ್ಯಾಪಾರ ಒಂದು ಶುರುವಿನ ಒಂದು ಸಮಯದಲ್ಲಿ ಒಂದು ಸಪೋರ್ಟ್ ಆಯಿತು. ಹಾಗೆ ನಾವು ಮುಂದೆ HDP ಬಾಟಲ್ಸ್ ಅಂತ ಹೇಳ್ತೇವೆ, ತೀರ್ಥ ಬಾಟ್ಲಿಗಳು HDP ಬಾಟಲ್ಗಳು. ಆಮೇಲೆ ಈಗ ಈ ಟ್ರಾನ್ಸ್ಪರೆಂಟ್ ಬಾಟ್ಲು, ಪೆಟ್ ಬಾಟಲ್ನ ಕಾಲ. ಆಗ ನಮ್ಮ ಪುತ್ತೂರಿನ ಮಧು ಮಲ್ಟಿಪಲ್ಸ್ ಒಂದು ಸಂಸ್ಥೆ ಉಂಟು, ವೆಂಕಟಕೃಷ್ಣ ಭಟ್ ಅಂತ. ಅವರು ನಮಗೆ ಅವರು ಉಪಯೋಗಿಸೋಸ್ಕರ ಮೆಷಿನ್ ತಂದಿದ್ರು ಈ ಪೆಟ್ ಬಾಟಲ್. ಅವ್ರಿಗೆ ಏನೋ ಕಾರಣಾಂತರಗಳಿಂದ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ನಮ್ಮ ಹತ್ರ ಅವ್ರು ಹೇಳಿದ್ರು, ನೀವು ಪೆಟ್ ಬಾಟ್ಲು ನನ್ನ ಮಿಷಿನ್ ತಗೊಂಡೋಗಿ ಶುರು ಮಾಡಿ ಅಂತ ಹೇಳಿ ಅವರು ನಮಗೆ ನಮ್ಮನ್ನು ಪ್ರೋತ್ಸಾಹಿಸಿದ್ರು. ಹಾಗೆ ಅಂದಿನಿಂದ ನಮ್ಮ ವ್ಯಾಪಾರದ ರೀತಿಯೇ ಚೇಂಜ್ ಆಯಿತು. ಯಾಕೆಂದ್ರೆ ಪೆಟ್ ಬಾಟಲ್ಗಳು ಸಾಕಷ್ಟು ಜನರಿಗೆ ಅಗತ್ಯ ಇತ್ತು. ಹಾಗೆ ನಾವು ಅದು ಒಂದು ಸೆಮಿ ಆಟೋಮೆಟಿಕ್ ಮಿಷಿನ್ ಅಂತ ಹೇಳ್ತೇವೆ, ಆ ಮಿಷಿನ್ ಅಲ್ಲಿ ಪ್ರಾರಂಭಿಸಿ ಮತ್ತೆ ನಾವು ಮಿಷಿನ್ಗಳನ್ನು ಚೇಂಜ್ ಮಾಡಿಕೊಂಡು ಸಮಯಕ್ಕೆ ಬೇಕಾದ ಹಾಗೆ ಹೊಸ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳು ಏನೆಲ್ಲ ಬರ್ತದೆ ಆ ಥರದ ಮಿಷಿನ್ಗಳನ್ನು ತಗೊಂಡು ಈಗ ಒಂದು 5 ಪೆಟ್ ಬ್ಲೋಯಿಂಗ್ ಮಿಷಿನ್ಸ್ ಇದೆ ನಮ್ಮ ಹತ್ರ. 40 ಜನರಷ್ಟು ಕಾರ್ಮಿಕರು ನಮ್ಮ ಜೊತೆಗೆ. ಹೌದಲ್ಲ, ಕೇವಲ ಒಬ್ಬರಿಂದ ಸ್ಟಾರ್ಟ್ ಆಗಿರೋದು 40 ಜನಕ್ಕೆ ಕೆಲಸ ಕೊಡ್ತಾ ಇದ್ದೀರಿ. ಅಂದ್ರೆ ಎಲ್ಲರೂ ಸಹ ನಮಗೆ ತುಂಬಾ ಸಹಕಾರ ಕೊಡ್ತಾರೆ. ಸರ್, ಇವಾಗ ಇಲ್ಲಿ ರೆಡಿ ಆಗಿರುವಂತಹ ಪ್ಲಾಸ್ಟಿಕ್ ಬಾಟಲ್ಸ್, ಕಂಟೈನರ್ಗಳು ಎಲ್ಲಿಗೆಲ್ಲ ಸೇಲ್ ಆಗ್ತಾ ಇದೆ? ಒಂದು ಕೇರಳ, ಕರ್ನಾಟಕ ನಮ್ಮ ಮೇನ್ ಮಾರ್ಕೆಟ್. ನಾವು ಗೋವಾವರೆಗೂ ಸಪ್ಲೈ ಮಾಡ್ತೇವೆ. ಓಕೆ. ಅಂದ್ರೆ ಇದರದಿಂದ ಅಂದ್ರೆ ಅದು ಬಲ್ಕಿ ಐಟಮ್ ಆದ ಕಾರಣ ಸ್ವಲ್ಪ ಹೆವಿ, ತುಂಬಾ ಜಾಗ ಬೇಕಾದ ಕಾರಣ ತುಂಬಾ ದೂರಕ್ಕೆ ಸಪ್ಲೈ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆಯಾ ಊರಲ್ಲಿ ಒಂದು 100-200 ಕಿಲೋಮೀಟರ್ಗೆ ಒಂದು ಅಷ್ಟು ಫ್ಯಾಕ್ಟರಿಗಳು ಇರ್ತದೆ. ಓಕೆ. ಎಸ್. ಇವಾಗ ಇಲ್ಲಿ ತಯಾರಾಗ್ತಕ್ಕಂಥ ಬಾಟಲ್ ಅಥವಾ ಕಂಟೈನರ್ಗಳು ಯಾವ ಟೈಪ್ ಇದ್ದೆಲ್ಲ ಇರುತ್ತೆ? ಅಂದ್ರೆ ಈಗ ಪ್ಲಾಸ್ಟಿಕ್ ಕವರ್ ಕೂಡ ಉಪಯೋಗಿಸೋದು ಕಮ್ಮಿ ಮಾಡಿ ಎಲ್ಲರೂ ಕೂಡ ಪ್ಲಾಸ್ಟಿಕ್ ಡಬ್ಬಗಳನ್ನೇ ಜಾಸ್ತಿ ಪ್ಯಾಕಿಂಗ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ. ನಾವು ಫಾರ್ಮಕ್ಕೆ ಯೂಸ್ ಮಾಡ್ತೇವೆ, ಬಾಟಲ್ಗಳು ಕೊಡ್ತಾ ಇದ್ದೇವೆ. ಫಾರ್ಮಾ ಕಂಟೈನರ್ಸ್ ಅಂದ್ರೆ ಅರಿಷ್ಟಕ್ಕೆ, ಕಷಾಯಗಳಿಗೆ ಅದಕ್ಕೆ ಬೇಕಾದ ಬಾಟಲ್ಗಳು, ಎಣ್ಣೆಗಳಿಗೆ ಬೇಕಾದ ಬಾಟಲ್ಗಳು, ಆಮೇಲೆ ಉಪ್ಪಿನಕಾಯಿ ಪ್ಯಾಕಿಂಗ್, ಜ್ಯೂಸ್ಗಳು, ಹಲವು ತರದ ಫುಡ್ ಐಟಮ್ಸ್ ಪ್ಯಾಕಿಂಗ್. ಮತ್ತೆ ಈಗ ಹೊಸತಾಗಿ ಅಂದ್ರೆ ಕೊರೋನಾದ ಮೇಲೆ ಕೆಮಿಕಲ್ಗಳು ಅಂದ್ರೆ ಕ್ಲೀನಿಂಗ್ ಲಿಕ್ವಿಡ್ಸ್ ಮೂವ್ಮೆಂಟ್ ತುಂಬಾ ಜಾಸ್ತಿ ಆಗಿದೆ. ಆ ಸಮಯದಲ್ಲಿ ಸ್ಯಾನಿಟೈಸರ್ ಅದು ಇತ್ತು. ಆಮೇಲೆ ಈಗ ಫಿನಾಯಿಲ್ ಇರ್ಬೋದು, ಕ್ಲೀನಿಂಗ್ ಲಿಕ್ವಿಡ್ಸ್, ಹ್ಯಾಂಡ್ ವಾಶ್ ಅಂತದಕ್ಕಿರುವ ಎಲ್ಲಾ ತರದ ಬಾಟ್ಲ್ಗಳು. ಅಂದ್ರೆ ಸಾಧಾರಣ ಒಬ್ರು ಬಂದ್ರೆ ನಮ್ಮ ಹತ್ರ ಬಂದ್ರೆ ಅವರು ಬಾಟ್ಲಿ ಇಳಿದು ಹೋಗೋ ಕ್ರಮ ಇಲ್ಲ. ಯಾಕಂದ್ರೆ ನಾವು 26 ವರ್ಷದಿಂದ ಈ ಫೀಲ್ಡ್ ಇದ್ದೇವೆ. ಅದಕ್ಕೋಸ್ಕರ ಕಸ್ಟಮರ್ ಗಳಿಗೆ ಏನೆಲ್ಲ ಬೇಕು ಎಲ್ಲಾ ತರದ ಬಾಟ್ಲ್ಗಳು, ಎಲ್ಲಾ ತರದ ಕ್ಯಾನ್ಗಳು ಎಲ್ಲ ನಮ್ಮ ಹತ್ರ ಲಭ್ಯ ಇದೆ. ಕೆಲವು ಕಸ್ಟಮರ್ಗಳು ಬಂದು ಆರ್ಡರ್ ಕೊಟ್ಟಿರುವಂತ ಬಾಟಲ್ಗಳನ್ನು ರೆಡಿ ಮಾಡಿ ಕೊಡ್ತಾರೆ. ಮಾಡ್ತೇವೆ. ಯಾಕಂದ್ರೆ ಕೆಲವು ಕಸ್ಟಮರ್ಗಳು ಬಂದು ಬಲ್ಕ್ ಆರ್ಡರ್ಸ್ ಕೊಡ್ತಾರೆ, ಅವರದ್ದೇ ಆದ ಡಿಸೈನ್ ಮಾಡಿ ಕೊಡ್ತಾರೆ. ಈಗ ನಮ್ಮ ಹತ್ರ ಈಗ ಮಂಗಳೂರಿನಲ್ಲಿ ಮೌಲ್ಡ್ ಮೇಕರ್ಸ್ ಇದ್ದಾರೆ. ಪರ್ಟಿಕ್ಯುಲರ್ ಯಾವ ಮೌಲ್ಡ್ ಡಿಸೈನ್ ಬೇಕಾದ್ರೆ ಕೊಟ್ಟರೆ ಡಿಸೈನರ್ಸ್ ಇದ್ದಾರೆ. ಅವರು ಡಿಸೈನ್ ಡೆವಲಪ್ ಮಾಡಿ ಮೌಲ್ಡ್ ಮಾಡಿ ನಮಗೆ ಕೊಡ್ತಾರೆ. ನಾವು ಅವರ ಮೌಲ್ಡ್ ಅವರದ್ದು ಇನ್ವೆಸ್ಟ್ಮೆಂಟ್ ಇರ್ತದೆ ಅದಕ್ಕೆ, ಆ ಡಿಸೈನ್ಗೆ ಅವರದ್ದು ಇನ್ವೆಸ್ಟ್ಮೆಂಟ್ ಇರ್ತದೆ. ಸಾಧಾರಣ ಒಂದು 30,000 ರೂಪಾಯಿ ಒಂದು ಡಿಸೈನ್ಗೆ ಇನ್ವೆಸ್ಟ್ಮೆಂಟ್ ಇದೆ. ನಮ್ಮ ಹತ್ರ ಈಗ ಒಂದು 200-250 ಡಿಸೈನ್ ಇರ್ಬೋದು. ಅದಲ್ಲದೆ ಕಸ್ಟಮರ್ಗಳಿಗೆ ಅವರಿಗೆ ಬೇಕಾದ ಡಿಸೈನ್ಗಳು ಅವ್ರು ಮಾಡಿಕೊಡ್ತಾರೆ, ನಾವು ಅವರಿಗೆ ಬಾಟಲ್ ಮಾಡಿ ಕೊಡ್ತೇವೆ. ಮತ್ತೆ ನಮ್ಮ ಹತ್ರ ಮತ್ತೆ ಲಾರಿ ಇದೆ, 2 ಲಾರಿ ಇದೆ ನಮ್ಮ ಸಪ್ಲೈ ನೀವೇ ಮಾಡಿ ಸಪ್ಲೈ ಕೊಡ್ತೇವೆ ಎಲ್ಲರಿಗೂ ಕೂಡ. ಈಗ ಇವರು ಒಂದು ಪ್ಯಾಕೆಟ್ ಬೇಕಂದ್ರೂ ಕೂಡ ನಾವು ಸಪ್ಲೈ ಕೊಡ್ತೇವೆ. ಹೌದಲ್ವಾ? ಓಕೆ, ಗ್ರೇಟ್. ಇಷ್ಟೇ ಬಾಟಲ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಇದೆಯಾ, ಅಥವಾ ಅವ್ರಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಅವ್ರು ಹೇಳಿದ್ರೆ ನೀವು ಅಷ್ಟೇ ಕೊಡ್ತೀರಾ? ನಾವೊಂದು ಸಾಧಾರಣವಾಗಿ ನಮ್ಮ ಏರಿಯಾದಲ್ಲಿ ಅಂದ್ರೆ ನಾವು ಬಲ್ಕ್ 50,000 ಕೊಡು, 1 ಲಕ್ಷ ಕೊಡು ಅಂತ ನಾವು ಡಿಮಾಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಏರಿಯಾಗಳಲ್ಲಿ ನಾವು ಕೆಲವು ಜನರಿಗೆ 10 ಬಾಟ್ಲಿಂದಲೇ ಶುರು ಮಾಡ್ತಾರೆ ಕೆಲವು ಜನರು. ಹೌದು. ಹಾಗೆ ನಾವು ಎಷ್ಟು ಕಮ್ಮಿ ಕ್ವಾಂಟಿಟಿ ಇದ್ರೂ ನಾವು ಡಿಮಾಂಡ್ ಮಾಡುದಿಲ್ಲ.
ಎಷ್ಟು ಕಡಿಮೆ ಬೇಕಿದ್ರು ಕೂಡ ಸಪ್ಲೈ ಮಾಡ್ತೇವೆ. ಮಾಡ್ತೇವೆ. ಆದ್ರೆ ಅವರದ್ದೇ ಆದ ಮೌಲ್ಡ್ ಅಲ್ಲಿ ಮಾಡುವಾಗ ನಮಗೆ ಒಂದು ಮಿನಿಮಮ್ ಒಂದು 10,000 ಬಾಟ್ಲ್ ಆದ್ರೂ ಮಾಡಬೇಕು. correct. ಯಾಕಂದ್ರೆ ಮೌಲ್ಡ್ ನಮಗೆ ಒಂದ್ಸಲ ಮೌಲ್ಡ್ ಮಿಷಿನಿಗೆ ಹಾಕ್ಬೇಕಿದ್ರೆ ಅದಕ್ಕೆ ಒಂದು ಅಷ್ಟು ಸಮಯ ಬೇಕಾಗ್ತದೆ, 1.5 ಗಂಟೆ ಸೆಟ್ಟಿಂಗ್ ಟೈಮ್. ಆಗ ನಮಗೆ ಈಗ 1,000-2,000 ಬಾಟ್ಲ್ಗೋಸ್ಕರ ನಮಗೆ ಮಿಷಿನ್ ಅಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ಇದು ಹೇಗೆ ಬಾಟಲ್ಸ್ ಗಳು ರೆಡಿ ಆಗ್ತದೆ ಅಂತ ಹೇಳುವ ಕ್ಯೂರಿಯಾಸಿಟಿ ಇದೆ, ಅದನ್ನ ನನಗೆ ತೋರಿಸಬಹುದಾ? ಬನ್ನಿ, ನಾವು ಫ್ಯಾಕ್ಟರಿ ಒಳಗಡೆ. ಖಂಡಿತ ಸ್ವಾಮಿಗಳಾದ್ರೆ ಫ್ಯಾಕ್ಟರಿ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ, ಬನ್ನಿ. ಇದು ಫಿನಿಶ್ ಆದ ಬಾಟ್ಲಿಗಳನ್ನು ಪ್ಯಾಕಿಂಗ್ ಮಾಡ್ತಾ ಇದ್ದೇವೆ. ಒಂದೊಂದು ಕವರ್ ನಲ್ಲಿ 48 ಪೀಸ್ ನಷ್ಟು 48 ಪೀಸ್ ಅದು ಬೇರೆ ಬೇರೆ ಇರ್ತದೆ. ಒಂದೊಂದು ಚಿಕ್ಕ ಬಾಟ್ಲ್ ಆದ್ರೆ ಸ್ವಲ್ಪ ಜಾಸ್ತಿ ಇರ್ತದೆ, ದೊಡ್ಡ ಬಾಟ್ಲ್ಗಳ ಕಮ್ಮಿ 12 ಪೀಸ್ ಹಾಗೆಲ್ಲ ಇರ್ತದೆ. ಅಂತೂ ಬೇರೆ ಬೇರೆ ರೀತಿಯಲ್ಲಿ ಪ್ಯಾಕಿಂಗ್ ಮಾಡ್ತೇವೆ. ನಾವು ಬಾಟ್ಲ್ ಮಾಡ್ಲಿಕ್ಕೆ ರಾ ಮೆಟೀರಿಯಲ್, ಈ ರಾ ಮೆಟೀರಿಯಲ್ ಅನ್ನು ನಾವು ಮೆಷಿನ್ ಗೆ ಫೀಡ್ ಮಾಡ್ತೇವೆ. ಈಗ ಇದು ಮ್ಯಾನುವಲ್ ಫೀಡಿಂಗ್ ಇರ್ತದೆ, ಆಟೋಮೆಟಿಕ್ ಫೀಡಿಂಗ್ ಬರ್ತದೆ. ನಾವು ಅಂದ್ರೆ ನಮ್ಮ ಹತ್ರ ವೆರೈಟಿ ಐಟಮ್ಗಳಾದ ಕಾರಣ ನಾವು ಆಟೋಮೆಟಿಕ್ ಫೀಡಿಂಗ್ ಮಾಡ್ತಾ ಇಲ್ಲ, ಮ್ಯಾನುವಲ್ ಫೀಡಿಂಗ್ ಮಾಡ್ತೇವೆ. ಅದ್ರ ಕ್ವಾಲಿಟಿ ಇಶ್ಯೂಸ್ ಕೂಡ ಬರೋದಿಲ್ಲ. ಯಾಕಂದ್ರೆ ಮ್ಯಾನುವಲ್ ಫೀಡಿಂಗ್ ಮಾಡುವವರೇ ಬಾಟ್ಲ್ ಚೆಕ್ ಮಾಡ್ತಾರೆ, ಬಾಟ್ಲ್ ಹೇಗೆ ಚೆನ್ನಾಗಿ ಬಂದಿದೆ ಏನು ಅಂತ. ಅದಕ್ಕೋಸ್ಕರ ನಾವು ಇಲ್ಲಿ ಫೀಡ್ ಮಾಡ್ತೇವೆ. ಫೀಡ್ ಮಾಡಿ ಅದರೊಳಗಡೆ ಕನ್ವೇರ್ ಇದೆ, ಅಲ್ಲಿ ಕನ್ವೇರ್ ನಲ್ಲಿ ಹೋಗಿ ಅಲ್ಲಿ ಹೀಟರ್ಸ್ ಬರ್ತದೆ, ಅಲ್ಲಿ ಹೀಟ್ ಆಗಿ ಆಮೇಲೆ ಮೌಲ್ಡ್ಗೆ ಬರ್ತದೆ. ಪ್ರೀಫಾರ್ಮ್, ಇದಕ್ಕೆ ಪ್ರೀಫಾರ್ಮ್ ಅಂತ ಹೇಳ್ತೇವೆ. ಇದು ಪ್ರೀಫಾರ್ಮ್ ಬಾಟ್ಲ್ ಆಗಿ ಕನ್ವರ್ಟ್ ಆಗ್ತದೆ. ಸೈಜ್ಗೆ ಬೇಕಾಗಿರುವಂತ ಮೋಲ್ಡ್ ಅನ್ನು ಅಲ್ಲಿ ಇಟ್ಟಿರ್ತೀವಿ. ಮೋಲ್ಡ್ ಅಲ್ಲಿ ಆ ಮೋಲ್ಡ್ ಅಲ್ಲಿ ಏರ್ ಬ್ಲೋ ಮಾಡಿ ಆಮೇಲೆ ಬಾಟ್ಲ್ ಆಗ್ತದೆ. ಈ ರೀತಿ ಇದ್ದಂತ ರಾ ಮೆಟೀರಿಯಲ್ ಫೈನಲ್ ಆಗಿ ಈ ರೀತಿ ಅಲ್ವಾ? ಹೀಗಿತ್ತು, ಹೀಗಾಗಿ ಇಲ್ಲಿ ಬರುತ್ತೆ. ಓಕೆ, ಎಸ್. ಇದು ಮೆಷಿನ್ ನಂಬರ್ 1 ನಲ್ಲಿ ಆಗುವಂತ ಪ್ರೊಸೀಜರ್. ಬಾಟಲ್ ನಲ್ಲಿ ಅದರದ್ದು ಬೇರೆ ಬೇರೆ ವೆಯ್ಟ್ ಬರ್ತದೆ. ಈ ರಾ ಮೆಟೀರಿಯಲ್ ಬೇರೆ ಬೇರೆ ವೆಯ್ಟ್ ಬರ್ತದೆ. ಅದು ಈಗ 10 ಗ್ರಾಮ್ ಇದ್ರೆ ಇದು 20 ಗ್ರಾಮ್, 30 ಗ್ರಾಮ್, 40 ಗ್ರಾಮ್, 50 ಗ್ರಾಮ್ ವರೆಗೆ ಬರ್ತದೆ. ಇದು ನಾವು ಆ ಬಾಟಲ್ ನ ಅಳತೆ ಎಷ್ಟು ml ನ ಬಾಟಲ್ ನೋಡಿಕೊಂಡು ಅದಕ್ಕೆ ಯಾವ ರಾ ಮೆಟೀರಿಯಲ್ ಬೇಕು ಅಂತ ನಾವು ಸೆಲೆಕ್ಟ್ ಮಾಡಿ ಸೆಟ್ ಮಾಡ್ತೇವೆ. ಈ ಬಾಟಲ್ಸ್ ಗಳು ಮಜ್ಜಿಗೆ ಯೂಸ್ ಮಾಡ್ತಾರೆ. ಮಜ್ಜಿಗೆಗೆ ಅದು ಕೇರಳಕ್ಕೆ ಹೋಗ್ತಾ ಉಂಟು. ಅದಾದ ನಂತರ ಮೆಷಿನ್ ನಂಬರ್ 2. ಮೆಷಿನ್ ನಂಬರ್ 2 ಇದು ಜಾರ್ ಮಾಡುವಂತ ಮಿಷನ್. ಇದು ಜಾರ್ನ ರಾ ಮೆಟೀರಿಯಲ್. ಈ ರಾ ಮೆಟೀರಿಯಲ್ ನಾವು ಇಲ್ಲಿ ಫೀಡ್ ಮಾಡ್ತೇವೆ. ಆಮೇಲೆ ಆಗ ಹೇಳಿದಾಗೆ ಕನ್ವೇರ್ ನಲ್ಲಿ ಮುಂದೆ ಹೋಗಿ ಅದು ಹೀಟರ್ ಬರ್ತದೆ. ಹೀಟರ್ ಇಂದ ಮುಂದೆ ಮೌಲ್ಡ್ ಇದೆ. ಮೌಲ್ಡ್ ಅಲ್ಲಿ ಮೌಲ್ಡ್ ಕ್ಲೋಸ್ ಆಗಿ ಆಮೇಲೆ ಅದಕ್ಕೆ ಏರ್ ಕೊಡ್ತೇವೆ. ಏರ್ ಕೊಟ್ಟಾಗಿ ಬ್ಲೋ ಆಗ್ತದೆ. ಬ್ಲೋ ಆಗಿ ಜಾರನ್ನು ಚೆಕ್ ಮಾಡ್ತಾರೆ. ಇಲ್ಲಿ ಜಾರ್ ಚೆಕ್ ಮಾಡಿ ಜಾರ್ ಪ್ರೊಡಕ್ಷನ್ ಆಗಿ ಈ ತರ ನಾವು ಮನೆಗೆ ತಗೊಂಡು ಬರೋ ಉಪ್ಪಿನಕಾಯಿ ಎಲ್ಲ ಇಂಥದ್ರಲ್ಲಿ ಬರ್ತಾ ಇರುತ್ತಲ್ಲ, ಅದು ಈ ತರ ಆಗ್ತದೆ. ಆಮೇಲೆ ಈ ಅಕ್ಕ ಇದನ್ನು ಪ್ಯಾಕ್ ಮಾಡ್ತಾರೆ. ಅವರು ಪ್ರತಿಯೊಂದು ಜಾರನ್ನು ಕೂಡ ಚೆಕ್ ಮಾಡ್ತಾರೆ. ಮತ್ತೆ ಯಾವುದೇ ರೀತಿ ಇದರಲ್ಲಿ ಡಸ್ಟ್ ಏನು ಬರುದಿಲ್ಲ, ಪ್ರೊಡಕ್ಷನ್ ಆಗಿ ಬೀಳ್ತದೆ, ಕೂಡಲೇ ಪ್ಯಾಕಿಂಗ್ ಹೋಗ್ತದೆ. ಡ್ಯಾಮೇಜ್ ಎಲ್ಲ ಬರುದಿಲ್ವಾ ಅಂತ? ಡ್ಯಾಮೇಜ್ ಬರ್ತದೆ, ಒಂದು ಸಾಧಾರಣ 2% ಡ್ಯಾಮೇಜ್ ಬರ್ತದೆ. ಅದು ಪ್ರತಿಯೊಂದು ಅವರು ಚೆಕ್ ಮಾಡ್ತಾರಲ್ಲ, ಡ್ಯಾಮೇಜ್ ಅನ್ನು ಕೂಡಲೇ ಬೇರೆ ಆಗ್ತದೆ. ಅದನ್ನು ಸ್ಕ್ರಾಪ್ ಗೆ ನಾವು ಕಳಿಸ್ಕೊಡ್ತೇವೆ. ಇಲ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ರೀಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಕ್ರಾಪ್ ತಗೊಂಡು ಹೋಗ್ತಾರೆ. ಈಗ ಒಂದು ಪೀಸ್ ಕೂಡ ವೇಸ್ಟ್ ಆಗಿ ಇಲ್ಲಿ ಉಳಿದಿಲ್ಲ, ಎಲ್ಲ ತಗೊಂಡು ಹೋಗ್ತಾರೆ. ಮೆಷಿನ್ ನಂಬರ್ 3 ಹತ್ರ ಬಂದಿದ್ದೇವೆ. ಇದರದ್ದು ಏನು ಪ್ರೊಡಕ್ಷನ್? ಇದು ಸೇಮ್ ಮೆಷಿನ್, ಫಸ್ಟ್ ಮೆಷಿನ್ ಇದೆಯಲ್ಲ, ಅದೇ ಸೇಮ್ ಮೆಷಿನ್. ಇದರಲ್ಲಿ ಈಗ ಓಡ್ತಾ ಇರೋದು 500 ml ಬಾಟಲ್ ಓಡ್ತಾ ಉಂಟು. 500 ml ಅಂದ್ರೆ ಇದು ಮಜ್ಜಿಗೆಗೆ, ಆಮೇಲೆ ಸಿಂಗಲ್ ಯೂಸ್ ಬಾಟಲ್ಸ್ ವಾಟರ್ ಆಗಿ ಯೂಸ್ ಮಾಡಬಹುದು. ಮಜ್ಜಿಗೆಗೆ, ಆಮೇಲೆ ಫಿನಾಯಿಲ್, ಇಂತ ಒನ್ ಟೈಮ್ ಯೂಸ್ಗೋಸ್ಕರ ಇರುವಂತ ಬಾಟಲ್ಗಳು. ಇದರದ್ದೊಂದು 14 ಗ್ರಾಮಿನ ರಾ ಮೆಟೀರಿಯಲ್ ನಲ್ಲಿ 14 ಗ್ರಾಮ್ ವೈಟ್ ಈ ಬಾಟಲ್ ನ ವೆಯ್ಟ್. ಅಷ್ಟರಲ್ಲಿ ನಾವು ಇದರಲ್ಲಿ ಬ್ಲೋ ಮಾಡ್ತಾ ಇದ್ದೇವೆ. ಅಲ್ಲಿ ವೈಟ್ ಬಾಟಲ್ ಇತ್ತು, ವೈಟ್ ಬಾಟಲ್ ಆಗ್ತಾ ಇತ್ತು. ಇದರಲ್ಲಿ ಟ್ರಾನ್ಸ್ಪರೆಂಟ್ ಬಾಟಲ್ ಆಗ್ತಾ ಉಂಟು. ಎರಡೂವರೆ ಲೀಟರ್ನ ಜಾರ್ ಇದು. ಚಿಕ್ಕೀಸು ಮತ್ತೆ ಎಳ್ಳುಂಡೆ ಎಲ್ಲ ಬರ್ತದಲ್ಲ, ಇದರಲ್ಲಿ ಪ್ಯಾಕ್ ಮಾಡ್ತೇವೆ. ಅದಕ್ಕೆ ಇರುವ ಜಾರ್ಗಳು ಅದು ಈ ಮೆಷಿನ್ ಅಲ್ಲಿ ನಾವು ಬ್ಲೋ ಮಾಡ್ತೇವೆ. ಫ್ಯಾಕ್ಟರಿಯಲ್ಲಿ ಇದರಲ್ಲಿ ಈಗ 5 kg ವರೆಗೆ ಆಗುತ್ತೆ. ತುಂಬಾ ದೊಡ್ಡದು ಅಂದ್ರೆ ಎಷ್ಟು kg ವರೆಗೆ? ಮ್ಯಾಕ್ಸಿಮಮ್ 5 ಲೀಟರ್. 5 ಲೀಟರ್ ವರೆಗೆ ನಾವು ಬಾಟಲ್ಗಳು, ಜಾರ್ಗಳು 5 ಲೀಟರ್ ವರೆಗೆ ಈ ಮಿಷನ್ ಅಲ್ಲಿ ಮಾಡ್ತೇವೆ. ಇದು ನಮ್ಮ 5 ಲೀಟರ್ ಬಾಟಲ್. ಈಗ 5 ಲೀಟರ್ ಅಂತ ಹೇಳಿದ್ರೆ ಅದು ಆಗ್ತಾ ಉಂಟು. ಇದರಲ್ಲಿ ಡಿಸ್ಟಿಲ್ ವಾಟರ್, ಕೋಕೋನಟ್ ಆಯಿಲ್, ಆಮೇಲೆ ಫಿನಾಯಿಲ್ ಅಂತ ಪರ್ಪಸ್ಗೆ ಇದನ್ನು ಯೂಸ್ ಮಾಡ್ತೇವೆ. ನಾವು ಇದೀಗ 3/4 kg ಜಾರು, 750 ಗ್ರಾಮ್ ಜಾರು, ಇದು 12 ಪೀಸ್ ಇಟ್ಟು ನಾವು ಈ ರೀತಿಯಲ್ಲಿ ಪ್ಯಾಕ್ ಮಾಡ್ತೇವೆ. ಇವರು ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಜಾರ್ಗಳನ್ನ ಅಲ್ಲಿಂದ ತುಂಬಿ ನಾವು ಗೋಣಿಯಲ್ಲಿ ಇಲ್ಲಿ ತಂದು ಇಲ್ಲಿಂದ ಇವರು ಪ್ಲಾಸ್ಟಿಕ್ ಕವರ್ ನಲ್ಲಿ ಸೆಪರೇಟ್ ಪ್ಯಾಕ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ತುಂಬಾ ಜನ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಬಾಟಲ್ಸ್ ಗಳನ್ನ ಬೇರೆ ಬೇರೆ ಟೈಪ್ ಅಲ್ಲಿ ಪ್ಯಾಕ್ ಮಾಡ್ತಾ ಇದಾರಲ್ವಾ? ಇಲ್ಲಿಂದ ಡೈರೆಕ್ಟ್ ಆಗಿ ನಮ್ಮ ಲಾರಿಗೆ ಬೇಕಾದ ಸ್ಟಾಕ್ ಮೇಂಟೈನ್ ಮಾಡ್ತೇವೆ. ಹಾಗೆ ನಮಗೆ ಆರ್ಡರ್ಸ್ ಬಂದಾಗೆ ಲಾರಿಯಲ್ಲಿ ನಾವು ಬಿಲ್ ಮಾಡಿ ಅದನ್ನು ಡಿಸ್ಪ್ಯಾಚ್ ಮಾಡ್ತೇವೆ. ಬಾಟಲ್ ಆಗ್ಬೇಕಿದ್ರೆ ರಾ ಮೆಟೀರಿಯಲ್ ಹೋಗಿ ಬ್ಲೋ ಆಗ್ಬೇಕು. ಬ್ಲೋ ಆಗಬೇರೆ ಏರ್ ಬೇಕು. ಏರ್ ನಾವು ಹೊರಗಡೆ ನಮ್ಮದು ಕಂಪ್ರೆಷರ್ ಉಂಟಲ್ಲಿ, ಅದನ್ನ ನಾವು ನೋಡುವಲ್ಲ, ನೋಡಿ ಯಾವ ರೀತಿ
ಯಾರು ಉತ್ಪಾದನೆ ಆಗ್ತದೆ ಅಂತ ನೋಡುವ. ಎಸ್, ಖಂಡಿತ. ಇವಿಷ್ಟು ಏರ್ ಕಂಪ್ರೆಸರ್ಗಳು. ಇದರಿಂದ ಇಲ್ಲಿಂದ ಪೈಪ್ ಲೈನ್ ಮೂಲಕ ಯಾರು ಫ್ಲೋ ಆಗ್ತಾ ಉಂಟು, ಮಿಷನ್ಗೆ ಫ್ಲೋ ಆಗ್ತಾ ಉಂಟು. ನಮಗೂ ಎಲ್ರಿಗೂ ನಾವು ಇಲ್ಲಿರುವಂತಹ ಊಟ ವ್ಯವಸ್ಥೆ ಇಲ್ಲೇ ಮಾಡ್ತೇವೆ. ನಮ್ಮ ಮನೆಯವ್ರ ಹಾಗೆ ನಾವು ನೋಡಿಕೊಳ್ತೇವೆ, ನಮ್ಮ ಜೊತೆಗೆ ಇರ್ತಾರೆ. ವಾತಾವರಣ ಮನೆ ಹಾಗೆ. ಕರೆಕ್ಟ್. ಹಾಗೆ ಬಂದು ಯಾರಿಗೂ ಸಹ ಯಾವುದೇ ಒಂದು ತೊಂದರೆ ಇದ್ರೆ ಸಹ ನಾವು ಅವರ ಜೊತೆಗೆ ಇರ್ತೇವೆ. ಹಾಗೆ ಇಲ್ಲಿ ವ್ಯವಸ್ಥೆ ಮಾಡ್ತೇವೆ, ಊಟದ ವ್ಯವಸ್ಥೆ ಆಗ್ತದೆ. ಫುಡ್ ಪ್ರಿಪರೇಷನ್, ತಿಂಡಿ, ಆಮೇಲೆ ಮಧ್ಯಾಹ್ನ ಊಟ, ಮಧ್ಯಾಹ್ನ ಮೇಲೆ ಚಾ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ನಮ್ದು ರಾ ಮೆಟೀರಿಯಲ್ ಆಮೇಲೆ ಫಿನಿಶ್ಡ್ ಗೂಡ್ಸ್ ಸ್ಟಾಕ್ ಇಡಲಿಕ್ಕೆ ಹೋಗ್ತಾ ಇದೆ. ಈ ಭಾಗದಿಂದ ರಾ ಮೆಟೀರಿಯಲ್ಸ್ ಎಲ್ಲ ಬರ್ತದೆ. ಮತ್ತೆ ಇಲ್ಲಿ ಮತ್ತೆ ಹೊರಗೆ ಸ್ವಲ್ಪ ಜಾಗ ಉಂಟು, ಅಲ್ಲಿ ಕೂಡ ನಾವು ಸ್ಟಾಕ್ ಅನ್ನು ಮೇಂಟೈನ್ ಮಾಡ್ತೇವೆ. ಓಕೆ, ಬಂದಿರುವಂತ ರಾ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಇರುತ್ತಲ್ವಾ? ಆಮೇಲೆ ಈ ಕಡೆಯಲ್ಲಿ ಫಿನಿಶ್ಡ್ ಗೂಡ್ಸ್. ಇದು ಫಿನಿಶ್ ಆಗಿರುವಂತ. ಪ್ಲಾಸ್ಟಿಕ್ಸ್ನ ಬಗ್ಗೆ ತುಂಬಾ ಅಪಪ್ರಚಾರ ನಡೀತಾ ಉಂಟು. ಆದರೆ ಈಗ ಪ್ಲಾಸ್ಟಿಕ್ ಇಲ್ಲದೆ ನಮಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಒಂದು ನೀರಿನ ಬಾಟ್ಲಿ, ಈಗ ಹೊರಗೆ ನೀರು ಮಾರಬೇಕು ಹೊಳಿ ಆದರೆ ಈಗ ಪ್ಲಾಸ್ಟಿಕ್ ಬಾಟ್ಲ್ ಬೇಕೇ ಬೇಕು. ಆದರೆ ಏನು ಅಂದರೆ ಪ್ಲಾಸ್ಟಿಕ್ ಬಾಟ್ಲ್ ನಾವು ಎಲ್ಲಿಂದರಲ್ಲಿ ನಾವು ಬಿಸಾಡಿ ಇಡೀ ನಮ್ಮ ಪ್ರಕೃತಿಯನ್ನು ಹಾಳು ಮಾಡೋದಲ್ಲ. ಅದರ ಬದಲಿಗೆ ಪ್ಲಾಸ್ಟಿಕ್ ಬಾಟ್ಲ್ ಏನೇ ಇದ್ರು ನಾವು ಅದನ್ನು ಈಗ ತಗೊಂಡೋಗೋರಿದ್ದಾರೆ. ಈಗ ನಮಗೆ ಇಲ್ಲಿಂದ 35 ರೂಪಾಯಿಗೆ 1 kg ಬಂದು 2-3 ಜನ ಬಂದು ನಮಗೆ ಪೈಪೋಟಿಲಿ ತಗೊಂಡು ಹೋಗಿದ್ದಾರೆ. ಆದ ಕಾರಣ ಪ್ಲಾಸ್ಟಿಕ್ಕನ್ನು ನಾವು ಹೇಟ್ ಮಾಡೋದಲ್ಲ, ಅದರ ಬದಲಿಗೆ ಪ್ಲಾಸ್ಟಿಕ್ಕನ್ನು ನಾವು ರೀಸೈಕ್ಲಿಂಗ್ ಮಾಡುವವರಿಗೆ ಕಳಿಸಿಕೊಟ್ರೆ ಆಯ್ತು ಅಷ್ಟೇ. ಆದ ಕಾರಣ ನಾವಿಲ್ಲಿ ಉತ್ಪಾದನೆ ಮಾಡೋದೆಲ್ಲ ವರ್ಜಿನ್ ಪ್ಲಾಸ್ಟಿಕ್ ಮಾತ್ರ. ಅದನ್ನು ನಾವು ಏನು ಇಲ್ಲಿ ಬಾಕಿ ಉಳಿತು ಎಲ್ಲವನ್ನೂ ಸಹ ನಾವು ಪ್ರತಿ ತಿಂಗಳು ಹೊರಗಡೆ ಕಳಿಸ್ತೇವೆ. ಅದು ಗುಜರಾತಿಗೆ ಹೋಗಿ ಅದು ಬೇರೆ ವಿಷಯಕ್ಕೆ ಉಪಯೋಗ ಆಗ್ತದೆ. ಮುಳ್ಳೇರಿ ಹತ್ರ ಬೋವಿಕಾನ್ ಅಂತಿದೆ. ಬೋವಿಕಾನದ ಹತ್ರ ನಾವು ನೆಕ್ರಂಬಾರೆ ಅಂತ ಹೇಳುವ ಜಾಗದಲ್ಲಿ ನಾವಿದ್ದೇವೆ. ಮುಳಿಯಾರು ಪಂಚಾಯತ್ ಇದು. ಇಲ್ಲಿ ಮುಳಿಯಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ನಮಗೆ ಒಂದು ಇಷ್ಟು ವರ್ಷಗಳ ಕಾಲ ಬಹಳ ಯಶಸ್ವಿಯಾಗಿ ಇದನ್ನು ನಡೆಸಿಕೊಂಡು ಹೋಗಲಿಕ್ಕೆ ಆ ದೇವರು ನಮಗೆ ಶಕ್ತಿ ಕೊಟ್ಟದನ್ನು ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಈಗಿನ ಎಡನೀರು ಶ್ರೀ ಗುರುಗಳಾದ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಪೂರ್ಣ ಅನುಗ್ರಹ ನಮಗಿದೆ. ನಾವು ಮಾಡುವಂಥ ಯಾವುದೇ ಹೊಸ ಒಂದು ಮಿಷನ್ ಕಾರ್ಯ ಇದು ಮಾಡೋದಿದ್ರು, ನಾವು ಇಲ್ಲಿ ಯಾವುದೇ ಒಂದು ಕೆಲಸ ಮಾಡೋದಿದ್ರು ನಾವು ಅವರನ್ನು ಬರೆಸಿ ನಾವು ಅವರ ಮಂತ್ರಶಕ್ತಿಯನ್ನು ತಗೊಂಡೇ ನಾವು ಮುಂದುವರಿತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇಂಥ ಒಂದು ಗ್ರಾಮದಲ್ಲಿ ಒಂದಷ್ಟು ಜನ ನಮಗೆ ಯಾವುದೇ ಈಗ ಕೇರಳ ಹೇಳುವಾಗ ಎಲ್ಲರೂ ಹೆದರ್ತಾರೆ, ಪಾರ್ಟಿ ಅಥವಾ ತೊಂದರೆ. ನಮಗೆ ಇಂದುವರೆಗೆ 26 ವರ್ಷದಲ್ಲಿ ಎಲ್ಲರೂ ನಮಗೆ ಸಹಕಾರ ಅಲ್ಲದೆ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಈಗ ಕೇರಳ ಸರ್ಕಾರದ 2023ನೇ ಇಸವಿಯ ಕಾಸರಗೋಡು ಡಿಸ್ಟ್ರಿಕ್ಟ್ನಲ್ಲಿ ಬೆಸ್ಟ್ ಎಂಟರ್ಪ್ರಿನಿಯರ್ ಹೇಳಿ ನನಗೆ ನಮ್ಮ ಕಂಪನಿಗೆ ಪ್ರಶಸ್ತಿ ಬಂದಿರ್ತದೆ. ಕೇರಳ ಗೌರ್ಮೆಂಟಿನ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ನಮಗೆ ಕಳೆದ ವರ್ಷ ಈ ಪ್ರಶಸ್ತಿಯನ್ನು ತಿರುವನಂತಪುರಕ್ಕೆ ನಮ್ಮನ್ನು ಕರೆದು ಅಲ್ಲಿ ಕೊಟ್ಟಿರ್ತಾರೆ. ಕೇರಳ ಸರ್ಕಾರಕ್ಕೂ ಅದೇ ರೀತಿಯಲ್ಲಿ ನಮ್ಮ ಈಗಿನ ಪ್ರೈಮ್ ಮಿನಿಸ್ಟರ್ಗೂ ಕೂಡ ಅವರು ಕೂಡ ನಮಗೆ ಇಂಡಸ್ಟ್ರಿಗೆ ಪೂರಕವಾಗಿರುವಂತಹ ಹೊಸ ನಿಯಮಗಳನ್ನು ತಂದು ನಮಗೆ ತುಂಬ ಸಹಕಾರ ಮಾಡ್ತಿದ್ದಾರೆ. ಅವರಿಗೂ ಸಹ ನಾನು ನಮ್ಮ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾವು ಈ ಹಳ್ಳಿಯಲ್ಲಿ ನಮ್ಮ ಉದ್ಯೋಗವನ್ನು ಕಂಡುಕೊಂಡದರಿಂದಾಗಿ ಒಂದು ಏನಂದರೆ ನಮ್ಮ ಹೆತ್ತವರ ಜೊತೆಗೆ ನಮಗೆ ಇರಲಿಕ್ಕೆ ಆಗ್ತದೆ. ನಮ್ಮ ಊರಿನಲ್ಲಿ ನಮಗೆ ಒಂದಷ್ಟು ಕಾರ್ಯಗಳನ್ನು ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಇದು ಸಹಕಾರಿಯಾಗ್ತದೆ. ನಾನು ಯುವಜನರಲ್ಲಿ ಹೇಳೋದು, ಸ್ವಂತವಾಗಿ ಉದ್ದಿಮೆಗೆ ಬನ್ನಿ. ನನ್ನಿಂದ ಆಗುವಂತಹ ಸಹಕಾರವನ್ನು, ನನ್ನಿಂದ ಆಗುವಂತಹ ಸಲಹೆಗಳನ್ನು ನಾನು ನೀಡಲಿಕ್ಕೆ ಸದಾ ಮುಂದೆ ಇದ್ದೇನೆ. ಆಮೇಲೆ ಯಾರಿಗಾದರೂ ಏನಾದರೂ ಬಾಟ್ಲು ಅಥವಾ ಇದರ ಯಾವುದಾದ್ರೂ ವಿಷಯ ಅಗತ್ಯ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ನಮ್ಮಿಂದ ಆದಂಥ ಸಲಹೆ, ನಮ್ಮ ಬಾಟ್ಲ್ಗಳು, ನಮ್ಮ ಏನು ಬೇಕಿದ್ರು ನಿಮಗೆ ಕೊಡ್ಬೋದು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ತುಂಬಾನೇ ಕ್ಯೂರಿಯಾಸಿಟಿ ಇದ್ದಂತ ಒಂದು ವಿಷಯ ಇದು. ಪ್ಲಾಸ್ಟಿಕ್ ಬಾಟಲ್ಸ್ಗಳು, ಅದರ ಕಂಟೈನರ್ಗಳೆಲ್ಲ ಹೇಗೆ ರೆಡಿ ಆಗುತ್ತೆ ಅಂತ. ಸೊ ಅದಕ್ಕೆ ಒಂದು ಇದ್ದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತು ಕೇರಳದ ಮುಳ್ಳೇರದಿಂದ 7 ಕಿಲೋಮೀಟರ್ ಬೋವಿಕಾನದ ಹತ್ತಿರದಲ್ಲಿರುವಂತಹ ಸ್ಕಂದ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ಗೆ ಬಂದಾಗ ಮಾಹಿತಿ ಸಿಕ್ಕಿದೆ. ಕೇವಲ ಅದನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿ ಮಾತ್ರವಲ್ಲದೆ, ಏನಾದರೂ ಹೊಸದಾಗಿರುವಂಥ ಉದ್ಯಮವನ್ನು ಯುವ ಜನತೆ ನಮ್ಮ ಊರಿನಲ್ಲಿ ಮಾಡ್ತೇವೆ, ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು, ಕಂಟೈನರ್ಗಳನ್ನು ನಮ್ಮ ಊರಿನಲ್ಲಿ ಬೇಕಾಗಿರುವಂತಹ ವ್ಯಕ್ತಿಗಳಿಗೆ ಸೇಲ್ ಮಾಡ್ತೇವೆ ಅಂತ ಹೇಳಿದ್ರು. ಅದಕ್ಕೂ ಇವರು ಒಂದು ಉತ್ತೇಜನವನ್ನು ಕೊಡುವ ದೃಷ್ಟಿಯಿಂದ ನಮ್ಮ ಸಹಾಯಕ್ಕೆ ನಿಲ್ತಾರೆ. ಹಾಗಿದ್ರೆ ಸರ್, ನಿಮ್ಮ ಒಂದು ಇಂಡಸ್ಟ್ರಿಗೆ ಕರೆಸಿಕೊಂಡು ಬಹಳ ಚೆನ್ನಾಗಿ ಎಲ್ಲ ಮಾಹಿತಿಯನ್ನ ಕೊಟ್ಟು ಎಲ್ರಿಗೂ ಬಹಳ ಉಪಕಾರಿಯಾಗುವಂಥ ವಿಷಯವನ್ನ ತಿಳಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಾವು ನಂಬುವಂಥ ಎಲ್ಲ ದೈವಿಕ ಶಕ್ತಿಗಳು, ಈ ಸ್ಥಳ ಸಾನ್ನಿಧ್ಯ ಶಕ್ತಿಗಳು ನಿಮಗೆ ಇನ್ನಷ್ಟು ಶಕ್ತಿ ಕೊಡಲಿ, ಇನ್ನಷ್ಟು ಬೆಳವಣಿಗೆ ಪಡೀಲಿ ಸರ್. ಸಾಕಷ್ಟು 40 ಮಂದಿಗೆ ಉದ್ಯೋಗ ಕೂಡ ಕೊಡ್ತಾ ಇದ್ದೀರಿ. ಇದು 400 ಮಂದಿಗೆ ಕೊಡುವಂತ ಆಗಲಿ ಅಂತ ನಾನು ದೇವರ ಜೊತೆ ಕೇಳ್ಕೊಳ್ತೇನೆ. ಸೊ ನೀವು ನಮ್ಮ ಜೊತೆಗೆ ಇಷ್ಟೊಂದು ಸಮಯ ಕೊಟ್ಟದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ ಸುಳ್ಳ್ಯದಿಂದ ಬಂದು ನಮ್ಮ
ಒಂದು ಕಂಪನಿಗೆ ಭೇಟಿ ಕೊಟ್ಟು ನಮ್ಮನ್ನು ಬಹಳ ವಿವರವಾಗಿ ಬಂದು ಇಲ್ಲಿಂದ ವಿಡಿಯೋ ಮಾಡಿದ್ರಿ. ನೀವು ತುಂಬ ಧನ್ಯವಾದಗಳು. ತುಂಬ ಸಮಯದಿಂದ ನಿಮ್ಮನ್ನು ನೋಡ್ತಾ ಇದ್ದೇವೆ. ಇವತ್ತು ನಿಮ್ಮನ್ನು ಡೈರೆಕ್ಟಾಗಿ ನೋಡ್ಲಿಕ್ಕೆ ಒಂದು ಭಾಗ್ಯ ಸಿಕ್ಕಿತ್ತು. ಬಹಳ ಖುಷಿ ಆಯಿತು. ನಿಮಗೆ ಇಬ್ಬರಿಗೂ ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲದೆ ಶೇರ್ ಮಾಡಿ, ಇದರಿಂದ ಸಾಕಷ್ಟು ಮಂದಿಗೆ ಉಪಯೋಗ ಕೂಡ ಆಗುತ್ತೆ ಅಂತ ಹೇಳುವಂತ ವಿಷಯದೊಂದಿಗೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೇನೆ. ಅದುವರೆಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ. ನಮಸ್ತೆ.